ಕ್ಲೈಮ್ಯಾಕ್ಸ್ ಹಂತ ತಲುಪಿತ ಮಹಾ ಹೈಡ್ರಾಮಾ ಠಾಕ್ರೆ ಸರ್ಕಾರ ಪತನಕ್ಕೆ ಕೌಂಟ್ಡೌನ್. ಶಿಂದೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ 2 ದಿನದಲ್ಲಿ ಬಯಲಾಯಿತು ಪಾಲಿಕೆ ಬಣ್ಣ. ರಾಜ್ಯದ ಕೆಲವೆಡೆ ಭೂಕಂಪನ. ಠಾಕ್ರೆಗೆ ಏಕನಾಥ್ ಶಿಂದೆ ಬಣ ಟಕ್ಕರ್ ಕೊಟ್ರ? ಶನಿವಾರವೇ ಮೈತ್ರಿ ಸರ್ಕಾರ ಫಿಕ್ಸ್ ಆಗುತ್ತಾ? ರೆಬೆಲ್ಸ್ ಶಾಸಕರು ಬರೆದಿರೋ ಪತ್ರದಲ್ಲಿ ಏನಿದೆ ನೋಡೋಣ ಮಹಾ ಸಂಗ್ರಾಮ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಉದ್ಧವ್ ಠಾಕ್ರೆಗೆ ಏಕನಾಥ್ ಶಿಂದೆ ಬಣ ಟಕ್ಕರ್ ಕೊಟ್ಟಿದ್ದಾರೆ. ಗೌಹಾಟಿ ಹೋಟೆಲ್ನಲ್ಲಿರುವ 42 ಶಾಸಕರನ್ನ ಒಂದು ಕಡೆ ಸೇರಿಸಿ ಶಿಂದೆ ಫೋಟೋ ಶೂಟ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಫೋಟೋ ಶೂಟ್ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದು ಸರ್ಕಾರ ರಚಿಸುವ ಶಕ್ತಿ ಇದೆ ಎಂದು ತೋರಿಸೋ ಯತ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೊಸ ಮೈತ್ರಿ ಸರ್ಕಾರ ಫಿಕ್ಸ್ ಆಗುತ್ತಾ? ಶನಿವಾರವೇ ಶಿಂದೆ ಶಿವಸೇನೆ ಮತ್ತು ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆ. ಇಷ್ಟೇ ಅಲ್ಲ, ಇದೇ ಶನಿವಾರದಂದು ಪ್ರಮಾಣ ವಚನ ಸಾಧ್ಯತೆ ಇದೆ. ಹೊಸ ಸರ್ಕಾರ ರಚನೆಗೆ ಶಿಂದೆ ಕ್ಯಾಂಪ್ ಒಲವು ತೋರಿದ್ದು ಈಗಾಗಲೇ ಮೈತ್ರಿ ಮಾತುಕತೆ ಬಹುತೇಕ ಅಂತ್ಯವಾಗಿದೆ ಎನ್ನಲಾಗ್ತಿದೆ. ಆದರೆ ಯಾರಿಗೆ ಯಾವ ಪಟ್ಟ ಅನ್ನೋದೇ ನಿಗೂಢವಾಗಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಹೊಸ ಸರ್ಕಾರ ರಚನೆ ಆದ್ರೆ ಏಕನಾಥ್ಗೆ ಯಾವ ಹುದ್ದೆ ಸಿಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ಬಿಜೆಪಿ ಜೊತೆ ಸೇರಿದ್ರೆ ಏಕನಾಥ್ ಶಿಂದೆಗೆ ಬಂಪರ್ ಹುದ್ದೆ ಸಿಗುತ್ತಾ, ಅಥವಾ ಫಡ್ನವೀಸ್ ಮುಖ್ಯಮಂತ್ರಿಯಾದ್ರೆ ಶಿಂದೆ ಪಾತ್ರ ಏನು? ಡಿಸಿಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ತಾರಾ ಏಕನಾಥ್ ಶಿಂದೆ ಅನ್ನೋ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಕುತೂಹಲ ಕೆರಳಿಸಿದೆ. ಇನ್ನು ಮಹಾರಾಷ್ಟ್ರ ರಾಜಕೀಯ ಚಾಣಕ್ಯನಿಂದ ಹೊಸ ದಾಳ ಉರುಳಿಸಿದ್ದಾರೆ. ಏಕನಾಥ್ ಶಿಂದೆಗೆ ಟಕ್ಕರ್ ಕೊಡಲು ಶರದ್ ಪವಾರ್ ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಈಗಾಗಲೇ ವಿಶ್ವಾಸಮತಕ್ಕೆ ಸಿದ್ಧರಾಗುವಂತೆ ಎನ್ಸಿಪಿ ಶಾಸಕರಿಗೆ ಶರದ್ ಪವಾರ್ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಂಡಾಯ ಶಾಸಕರು ಮನ ಬದಲಾಯಿಸುವ ನಂಬಿಕೆ ಇದೆ. ಬಂಡೆದ್ದವರು ವಾಪಸ್ ಬರುವ ವಿಶ್ವಾಸ ಇದೆ. ಮತ್ತೊಬ್ಬರನ್ನ ಸಿಎಂ ಮಾಡುವುದಕ್ಕೆ ಚಿಂತನೆ ನಡೆದಿದೆ ಅಂತ ಎನ್ಸಿಪಿ ಶಾಸಕರ ಬಳಿ ಶರದ್ ಪವಾರ್ ಹೇಳಿದ್ದಾರೆ. ಇತ್ತ ಏಕನಾಥ್ ಶಿಂದೆ ಹಾಗೂ ರೆಬೆಲ್ ಶಾಸಕರು ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ವಿರುದ್ಧ ಬಹಿರಂಗ ಪತ್ರ ಬರೆದಿದ್ದಾರೆ. ಶಾಸಕರ ಭೇಟಿಗೆ ಸಿಎಂ ಅವಕಾಶ ಕೊಡ್ತಿರಲಿಲ್ಲ. ಸಿಎಂ ಮನೆಯ ಬಾಗಿಲು ಶಾಸಕರಿಗೆ ಸಂಪೂರ್ಣವಾಗಿ ಮುಚ್ಚಿತ್ತು. ಕಳೆದ 2.5 ವರ್ಷಗಳಿಂದ ಬಾಗಿಲು ಮುಚ್ಚಿದವು. ಶಿವಸೇನೆ ಶಾಸಕರಾಗಿದ್ದ ನಮಗೆ ಬಾಗಿಲುಗಳು ಮುಚ್ಚಿದವು. ಶಾಸಕರಾಗಿ ಒಳಗೆ ಪ್ರವೇಶಿಸಲು ಹರಸಾಹಸ ಪಡಬೇಕಾಗಿತ್ತು ಅಂತ ರೆಬೆಲ್ ಶಾಸಕರು ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಸಿಎಂ ಸಾಹೇಬ್ರನ್ನ ಭೇಟಿಯಾಗಲು ಹಲವು ಬಾರಿ ಮನವಿ ಮಾಡ್ತಿದ್ವಿ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಸಿಎಂ ಬಳಿ ಮನವಿ ಮಾಡಿದ್ದ ನಂತರ ಕ್ಷೇತ್ರದ ಕೆಲಸಗಳಿಗೆ ಮತ್ತು ವೈಯಕ್ತಿಕ ಸಮಸ್ಯೆ ಹೇಳಬೇಕಂದ್ರೆ ಸಿಎಂ ಮನೆ ಗೇಟ್ ಬಳಿಯೇ ನಿಂತು ಹೇಳಬೇಕಿತ್ತು. ಎಷ್ಟೋ ಸಲ ಮನೆ ಬಳಿ ಕರೆ ಮಾಡಿದ್ರೂ ಸ್ವೀಕರಿಸ್ತಾ ಇರಲಿಲ್ಲ. ಕೊನೆಗೆ ಬೇಸರ ಮಾಡಿಕೊಂಡು ಹೊರಟು ಹೋಗಿದ್ದೇನೆ. 3-4 ಲಕ್ಷ ಮತದಾರರಿಂದ ಚುನಾಯಿತರಾಗಿದ್ದೇನೆ. ನಮ್ಮ ಶಾಸಕರನ್ನ ಈ ರೀತಿ ಅವಮಾನಿಸಿದ್ದು ಯಾಕೆ ಅಂತ ಸಿಎಂಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಶಿವಸೇನೆಯಲ್ಲಿ ಠಾಕ್ರೆಗೆ ಯುಗಾಂತ್ಯವಾಯ್ತಾ? ಠಾಕ್ರೆ ಕುಟುಂಬದಿಂದ ಕೈಜಾರಿದ ಶಿವಸೇನೆ ಪಕ್ಷ ಠಾಕ್ರೆಗಳೇ ಇಲ್ಲದೆ ಮುಂದುವರಿಯುತ್ತಾ ಶಿವಸೇನೆ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ 56 ವರ್ಷಗಳ ಕಾಲ ಠಾಕ್ರೆ ಕುಟುಂಬ ಆಡಳಿತ ನಡೆಸಿದ್ದು. 1966ರಲ್ಲಿ ಬಾಳಾ ಸಾಹೇಬ್ ಠಾಕ್ರೆ ಶಿವಸೇನೆ ಸ್ಥಾಪಿಸಿದ್ರು. ಪಕ್ಷ ಸ್ಥಾಪಿಸಿದ್ರು. ಎಂದಿಗೂ ಅಧಿಕಾರ ಅನುಭವಿಸದ ಠಾಕ್ರೆ ಕೇಂದ್ರ ಮಂತ್ರಿ ಆಫರ್ನು ರಿಜೆಕ್ಟ್ ಮಾಡಿದ್ರು ಬಾಳಾ ಠಾಕ್ರೆ. ಶಾಸಕರನ್ನ ಕಿಡ್ನಾಪ್ ಮಾಡಿ ಗೌಹಾಟಿಗೆ ಕರೆದೊಯ್ದಿದ್ದಾರೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಆರೋಪಿಸಿದ್ದಾರೆ. ರೆಬೆಲ್ ಶಾಸಕರು ವಿಡಿಯೋ ರಿಲೀಸ್ ಮಾಡಿದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಸಂಜಯ್ ರಾವತ್, 21 ರೆಬೆಲ್ ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. 21 ರೆಬೆಲ್ ಶಾಸಕರು ವಾಪಸ್ ಬರಲಿದ್ದಾರೆ. ಆದರೆ ಅವರನ್ನ ಬಲವಂತವಾಗಿ ಹಿಡಿದಿಟ್ಟುಕೊಳ್ಳಲಾಗಿದೆ. ಈಗಾಗಲೇ ರೆಬೆಲ್ ಕ್ಯಾಂಪ್ನಲ್ಲಿದ್ದ 2 ವಾಪಸ್ ಆಗಿದ್ದಾರೆ. ರೆಬೆಲ್ ಆಗಿದ್ದ 23 ಶಾಸಕರು ಈಗ ನಮ್ಮ ಜೊತೆ ಇದ್ದಾರೆ. ವಿಶ್ವಾಸಮತ ಯಾಚನೆ ಮಾಡಿದ್ರೆ ಅಘಾಡಿನೇ ಗೆಲ್ಲುವುದು ಅಂತ ಮುಂಬೈನಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ. ಇತ್ತ ಕಿಡ್ನಾಪ್ ಆರೋಪಕ್ಕೆ ರೆಬೆಲ್ ಶಾಸಕರು ಕೌಂಟರ್ ಕೊಟ್ಟಿದ್ದಾರೆ. ಫ್ಲೈಟ್ನಲ್ಲಿ ಜಾಲಿಯಾಗಿರೋ ಶಾಸಕರ ಫೋಟೋ ರಿಲೀಸ್ ಮಾಡಿ ಶಿವಸೇನೆ ನಾಯಕ ಸಂಜಯ್ ರಾವತ್ ತಿರುಗೇಟು ಕೊಟ್ಟಿದ್ದಾರೆ. ಜೆಟ್ ಸೆಟ್ ಜೂಟ್ ಅಂತ ರೆಬೆಲ್ ಶಾಸಕರು ಎಂಜಾಯ್ ಮಾಡಿದ್ದಾರೆ. ಉದ್ಧವ್
ಠಾಕ್ರೆ ಏಕಾಂಗಿ ರೆಬೆಲ್ ನಾಯಕ ಶಿವಸೇನೆ ಲೀಡರ್ಗೆ ಟಾಂಗ್ ಕೊಟ್ರ. ವಿಶ್ವಾಸಮತ ಯಾಚನೆಗೆ ಉದ್ಧವ್ ತಯಾರಿ ನಡೆಸಿದ್ದಾರಾ? ನೋಡೋಣ ಸರ್ಕಾರ ಪತನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಏಕನಾಥ್ ಶಿಂದೆ ಮತ್ತೊಂದು ಅಸ್ತ್ರ ಉರುಳಿಸಿದ್ದಾರೆ. ಉದ್ಧವ್ ಬಣದ ಶಾಸಕರಿಗೆ ವಿಪ್ ಜಾರಿ ಮಾಡಿ ಈ ಮೊದಲು ತಮ್ಮ ಬಣ ಸೇರಿಸಿಕೊಳ್ಳುವಂತೆ ಆಹ್ವಾನ ನೀಡಿದ್ದಾರೆ. ಇನ್ನು ಇದಕ್ಕೂ ಮೊದಲು ಏಕನಾಥ್ ಶಿಂದೆ ಬಹಿರಂಗ ಆಹ್ವಾನ ನೀಡಿದ್ರು. ಆದರೆ ಬಹಿರಂಗ ಆಹ್ವಾನ ಫಲಿಸದಿದ್ದಕ್ಕೆ ಇದೀಗ ಮತ್ತೊಂದು ದಾಳ ಉರುಳಿಸಿದ್ದಾರೆ. ಅದು ಕೂಡ ವಿಪ್ ಜಾರಿ ಮಾಡಿ ಇಕ್ಕಟ್ಟಿನಲ್ಲಿ ಸಿಲುಕಿಸುವಂತಹ ತಂತ್ರ ಹೆಣೆದಿದ್ದಾರೆ. ಶಿವಸೇನೆ ಶಾಸಕರು ಒಬ್ಬೊಬ್ಬರಾಗಿಯೇ ಸೈಲೆಂಟ್ ಆಗಿಯೇ ಶಿಂಧೆ ಬಣ ಸೇರಿಸಿದ್ದಾರೆ. ಈ ನಡುವೆ ಶಾಸಕರು ಒತ್ತಡದಿಂದ ಬಿಟ್ಟು ಹೋಗಿರಬಹುದು. ನನ್ನ ಬಳಿಯೂ 20 ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ ಶಿವಸೇನೆ ನಾಯಕ ಸಂಜಯ್ ರಾವತ್ ಖಡಕ್ ಆಗಿ ಹೇಳಿದ್ದಾರೆ. ಇದರ ಹಿಂದೆ ಬಿಜೆಪಿ ನಾಯಕರ ಕೈವಾಡವಿದೆ ಅಂತಲೂ ಬಿಜೆಪಿ ವಿರುದ್ಧ ಶಿವಸೇನೆ ನಾಯಕ ರಾವತ್ ಕಿಡಿಕಾರಿದ್ದಾರೆ. ಸರ್ಕಾರ ಮತ್ತು ಪಕ್ಷ ಉಳಿಸಿಕೊಳ್ಳಲು ಕಸರತ್ತು ನಡೆಸ್ತಾ ಇರುವಂತಹ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಬಂಡಾಯ ಶಾಸಕರು ವಾಪಸ್ ಬರೋ ನಿರೀಕ್ಷೆಯಲ್ಲಿದ್ದಾರೆ. ಸರ್ಕಾರ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದರೂ ಜಯಂತ್ ಪಾಟೀಲ್ ಬಂಡಾಯ ಶಾಸಕರ ಮನವೊಲಿಕೆ ಪ್ರಯತ್ನ ನಡೆಸಿದ್ದಾರೆ. ಅಲ್ಲದೆ ಶೀಘ್ರದಲ್ಲೇ ಬಂಡಾಯ ಶಾಸಕರು ವಾಪಸ್ ಆಗಲಿದ್ದಾರೆ ಅಂತಲೂ ಮುಂಬೈನಲ್ಲಿ ಎನ್ಸಿಪಿ ನಾಯಕ ಜಯಂತ್ ಪಾಟೀಲ್ ಹೇಳಿದ್ದಾರೆ. ಮಹಾ ಹೈಡ್ರಾಮಾದ ಅಖಾಡಕ್ಕೆ ಟಿಎಂಸಿ ಇಳಿದಿದೆ. ಬಂಡಾಯ ಶಾಸಕರಿರುವ ಅಸ್ಸಾಂನ ಗುವಾಹಟಿ ಹೋಟೆಲ್ ಮುಂದೆ ಟಿಎಂಸಿ ಪ್ರತಿಭಟನೆ ನಡೆಸಿದೆ. ಅದು ಕೂಡ ಅಸ್ಸಾಂ ಪ್ರವಾಹ ಕಾರಣವಿಟ್ಟುಕೊಂಡು ಟಿಎಂಸಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಬಿಜೆಪಿಗೆ ಪ್ರವಾಹಕ್ಕಿಂತ ಕುದುರೆ ವ್ಯಾಪಾರವೇ ಮುಖ್ಯವಾಗಿದೆ ಅಂತ ರಿಪುನ್ ಬೋರಾ ನೇತೃತ್ವದಲ್ಲಿ ತೃಣಮೂಲ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಶಿವಸೇನಾ ನಾಯಕತ್ವದ ವಿರುದ್ಧ ಬಂಡಾಯ ಎದ್ದಿರುವಂತಹ ಸಚಿವ ಏಕನಾಥ್ ಶಿಂದೆ ಬಣ ಇಂದು ಉದ್ಧವ್ ಠಾಕ್ರೆ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನ ಹಿಂಪಡೆಯುವ ಸಾಧ್ಯತೆ ಇದೆ. ಏಕನಾಥ್ ಶಿಂದೆ ಬಣದಿಂದ ಬೆಂಬಲ ಹಿಂತೆಗೆದ ಪತ್ರವನ್ನ ಇಂದು ರಾಜ್ಯಪಾಲರಿಗೆ ರವಾನಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದ ಸಿಎಂ ಉದ್ಧವ್ ಠಾಕ್ರೆ ಸರ್ಕಾರಕ್ಕೆ ಏಕನಾಥ್ ಶಿಂದೆ ಬಣದ 40 ಶಿವಸೇನೆಯ ಶಾಸಕರು ಬೆಂಬಲ ಹಿಂತೆಗೆದುಕೊಂಡರೆ ಉದ್ಧವ್ ಠಾಕ್ರೆ ಸರ್ಕಾರ ಬಹುಮತ ಕಳೆದುಕೊಳ್ಳಲಿದೆ. ಇಂತಹ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರು ಬಹುಮತ ಸಾಬೀತುಪಡಿಸುವಂತೆ ಸಿಎಂ ಉದ್ಧವ್ ಠಾಕ್ರೆಗೆ ಸೂಚಿಸಬಹುದು. ಬಹುಮತ ಸಾಬೀತು ಮಾಡಲಾಗದಿದ್ದರೆ ಉದ್ಧವ್ ಠಾಕ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಇನ್ನು ಶಿವಸೇನೆಯ ಬಂಡಾಯ ಬಣದ 34 ಶಾಸಕರು ಬಿಜೆಪಿ ಬೆಂಬಲಿಸುವ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಈ ಪತ್ರಕ್ಕೆ ಇನ್ನಷ್ಟು ಶಿವಸೇನೆಯ ಬಂಡಾಯ ಬಣದ ಶಾಸಕರು ಸಹಿ ಹಾಕುವ ಸಾಧ್ಯತೆ ಇದೆ. ಅಲ್ಲದೆ ಶಿವಸೇನೆಯ ಬಂಡಾಯ ಬಣದ ಶಾಸಕರು ಬಿಜೆಪಿ ಬೆಂಬಲಿಸುವ ಪತ್ರವನ್ನು ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿಗೆ ಸಲ್ಲಿಸಲಿದ್ದಾರೆ. ಬಳಿಕ ರಾಜ್ಯಪಾಲರು ಸಿಎಂ ಉದ್ಧವ್ ಠಾಕ್ರೆಗೆ ವಿಶ್ವಾಸಮತ ಸಾಬೀತುಪಡಿಸುವಂತೆ ಸೂಚಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರ ರಾಜಕೀಯ ಬಿಕ್ಕಟ್ಟಿನ ಮಧ್ಯೆಯೇ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಮುಂಬೈಗೆ ಆಗಮಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮುಂಬೈಗೆ ಆಗಮಿಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿ ಸಮ್ಮಿಶ್ರ ಸರ್ಕಾರವನ್ನು ಉಳಿಸಿಕೊಳ್ಳಲು ಪ್ರಿಯಾಂಕಾ ಗಾಂಧಿ ಕೂಡ ಪ್ರಯತ್ನ ನಡೆಸಿದ್ದಾರೆ. ಆದರೆ ಮಹಾರಾಷ್ಟ್ರ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾರೂ ಬಂಡಾಯ ಇದ್ದಿಲ್ಲ. ಮಹಾರಾಷ್ಟ್ರ ಶಿವಸೇನೆಯ ಶಾಸಕರ ಬಳಿಕ ಶಿವಸೇನೆಯ ಲೋಕಸಭಾ ಸದಸ್ಯರು ಕೂಡ ಬಂಡಾಯ ಏಳುವ ಸಾಧ್ಯತೆ ಇದೆ. ಲೋಕಸಭೆಯಲ್ಲಿ ಸದ್ಯ ಶಿವಸೇನೆ ಪಕ್ಷವು 18 ಲೋಕಸಭಾ ಸದಸ್ಯರನ್ನು ಹೊಂದಿದೆ. 18 ಲೋಕಸಭಾ ಸದಸ್ಯರ ಪೈಕಿ ಹಲವರು ಲೋಕಸಭೆಯಲ್ಲಿ ಪ್ರತ್ಯೇಕ ಬಣವಾಗಿ ಗುರುತಿಸಿಕೊಳ್ಳುವ ಸಾಧ್ಯತೆ ಇದೆ. 4 ಲೋಕಸಭಾ ಸದಸ್ಯರು ಏಕನಾಥ್ ಶಿಂದೆ ನಾಯಕತ್ವಕ್ಕೆ ಬೆಂಬಲ ವ್ಯಕ್ತಪಡಿಸಿದರೆ ಥಾನೆಯ ರಾಜನ್ ವಿಚಾರೆ, ವಾಶಿಂ ಕ್ಷೇತ್ರದ ಭಾವನಾ ಗೌಳಿ, ರಾಮಟೆಕ್ ಕ್ಷೇತ್ರದ ಕೃಪಾಲ್ ತುಮಾನೆ, ಕಲ್ಯಾಣ್ ಕ್ಷೇತ್ರದ ಶ್ರೀಕಾಂತ್ ಶಿಂದೆ ಬಂಡಾಯ ಎದ್ದೇಳುವ ಸಾಧ್ಯತೆ ಇದೆ. ಶಿವಸೇನೆ ಪಕ್ಷಕ್ಕೆ ಪಕ್ಷವೇ ಹೈಜಾಕ್, ಉದ್ಧವ್ ಠಾಕ್ರೆಗೆ ಟೆನ್ಷನ್. ಶಿಂದೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ? ಶಿವಸೇನೆ ಚಿಹ್ನೆ ಶಿಂದೆ ಪಾಲಾಗತ್ತಾ? ನೋಡೋಣ ಮಹಾ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಸೇನೆಯ ರೆಬೆಲ್ ಶಾಸಕರು ಅಕ್ಷರಶಃ ಅಘಾಡಿ ಸರ್ಕಾರವನ್ನ ಅಲುಗಾಡಿಸುತ್ತಿದ್ದಾರೆ. ಶಿವಸೇನೆಯ ಶಾಸಕರು ಬಂಡಾಯ ಬೀಳ್ತಲೇ ಉದ್ಧವ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದ ಸ್ಥಿತಿ ಡೋಲಾಯಮಾನವಾಗಿದೆ. ಇಡೀ ಸರ್ಕಾರದ ಭವಿಷ್ಯ, ಉದ್ಧವ್ ಮುಖ್ಯಮಂತ್ರಿ ಪಟ್ಟ ಎಲ್ಲವೂ ರೆಬೆಲ್ ಶಾಸಕರ ಕೈಯಲ್ಲಿದೆ. ಏಕನಾಥ್ ಶಿಂಧೆಯ ರಾಜಕೀಯ ದಾಳಕ್ಕೆ ಅಘಾಡಿ ನಾಯಕರು ಕಂಗಾಲಾಗಿದ್ದಾರೆ.
ಮಹಾಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಎಬ್ಬಿಸಿದ್ದು ಸಿಎಂ ಉದ್ಧವ್ ಠಾಕ್ರೆ ಕುರ್ಚಿ ಅಲುಗಾಡ್ತಿದೆ. ಹೀಗಾಗಿ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡೋದು ಬಹುತೇಕ ಖಚಿತವಾಗಿದೆ. ಇದರ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ಸರ್ಕಾರಿ ನಿವಾಸ ಖಾಲಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ನಡೆದಿವೆ. ಸಿಎಂ ಉದ್ಧವ್ ಠಾಕ್ರೆ ರಾಜೀನಾಮೆಗೆ ಸಿದ್ಧವಾಗಿದ್ದಾರೆ. ಮಾತೋಶ್ರೀ ನಿವಾಸಕ್ಕೆ ಉದ್ಧವ್ ಸ್ಥಳಾಂತರಗೊಂಡಿದ್ದಾರೆ. ಇನ್ನು ಮಹಾರಾಷ್ಟ್ರ ಅಧಿಪತ್ಯಕ್ಕಾಗಿ ಬಿಜೆಪಿ ತುದಿಗಾಲಲ್ಲಿ ನಿಂತಿದ್ಯಾ? ಏಕನಾಥ್ ಶಿಂಧೆ ನಾಯಕತ್ವದಲ್ಲಿ ಕಮಲ ಅರಳುತ್ತಾ ಅನ್ನೋ ಕುತೂಹಲ ಕೆರಳಿಸಿದೆ. ಯಾಕಂದ್ರೆ ಈಗಾಗಲೇ ಶಿಂಧೆ ಸಂಖ್ಯಾಬಲ ಹೆಚ್ಚಳದ ಬೆನ್ನಲ್ಲೇ ಬಿಜೆಪಿ ಅಲರ್ಟ್ ಆಗಿದ್ದು, ರಾಜಕೀಯ ಹೈಡ್ರಾಮದ ನಡುವೆ ಕೇಸರಿ ಪಡೆ ಹೊಸ ಗೇಮ್ ಶುರು ಮಾಡಿದೆ. ಶಿಂಧೆ ಜತೆ ಕೈ ಜೋಡಿಸುವ ಬಗ್ಗೆ ತೆರೆಮರೆಯಲ್ಲಿ ತಂತ್ರ ರೂಪಿಸಿದೆ. ಅಲ್ಲದೆ ಶಿಂಧೆಗೆ ದೊಡ್ಡ ಪಟ್ಟ ಕಟ್ಟಿ ಉದ್ಧವ್ ಠಾಕ್ರೆಗೆ ಪಾಠ ಕಲಿಸಲು ಕಮಲ ಪಡೆ ಸಜ್ಜಾಗಿದೆ ಎನ್ನಲಾಗ್ತಿದೆ. ಇಷ್ಟೇ ಅಲ್ಲ, ಪಕ್ಷದಲ್ಲಿ 2/3 ಶಾಸಕರಾದ್ರೆ ಚುನಾವಣಾ ಆಯೋಗಕ್ಕೆ ಶಿವಸೇನಾ ಪಕ್ಷದ ಚುನಾವಣಾ ಚಿಹ್ನೆ ನೀಡುವಂತೆ ಮನವಿ ಸಲ್ಲಿಸಬಹುದು. ಆಗ ಶಿವಸೇನಾ ಚುನಾವಣಾ ಚಿಹ್ನೆ ಬಗ್ಗೆ ಚುನಾವಣಾ ಆಯೋಗ ತೀರ್ಮಾನ ಕೈಗೊಳ್ಳಲಿದೆ. ಶಿವಸೇನಾ ಚುನಾವಣಾ ಚಿಹ್ನೆ ಏಕನಾಥ್ ಶಿಂಧೆ ಬಣದ ಪಾಲಾಗುವ ಸಾಧ್ಯತೆಯೂ ಹೆಚ್ಚಿದೆ. ಸದ್ಯ ಶಿವಸೇನೆಯ 55 ಶಾಸಕರ ಪೈಕಿ 42 ಶಾಸಕರು ಏಕನಾಥ್ ಶಿಂಧೆ ಬಣದಲ್ಲಿದ್ದಾರೆ. ಹೀಗಾಗಿ ಪಕ್ಷದ 3/2 ಶಾಸಕರ ಬೆಂಬಲ ಏಕನಾಥ್ ಶಿಂಧೆ ಬಣಕ್ಕೆ ಇದೆ. ಈ ಮೂಲಕ ನಂಬರ್ ಗೇಮ್ನಲ್ಲಿ ಏಕನಾಥ್ ಶಿಂಧೆ ಬಣದ ಕೈ ಮೇಲಾಗಿದೆ. ಅಲ್ಲದೆ ಮಹಾರಾಷ್ಟ್ರದ ವಿಧಾನಸಭೆಯ 106 ಬಿಜೆಪಿ ಶಾಸಕರ ಜೊತೆಗೆ ಏಕನಾಥ್ ಶಿಂಧೆ ಬಣದ 42 ಮಂದಿ ಬೆಂಬಲ ಸೇರಿದ್ರೆ 148ಕ್ಕೆ ಸಂಖ್ಯಾಬಲ ಏರಿಕೆಯಾಗೋ ಸಾಧ್ಯತೆ ಇದೆ. ಅಲ್ಲದೆ ಮಹಾರಾಷ್ಟ್ರದ ವಿಧಾನಸಭೆಯ ಬಹುಮತದ ಮ್ಯಾಜಿಕ್ ನಂಬರ್ 145 ಆಗಿದೆ. ಒಂದ್ ಕಡೆ ಏಕನಾಥ್ ಶಿಂಧೆ ಬಣ ಸರ್ಕಾರ ಕೆಡವಲು ಸಜ್ಜಾಗಿ ನಿಂತಿದ್ರೆ, ಇನ್ನೊಂದ್ ಕಡೆ ಮಹಾರಾಷ್ಟ್ರ ರಾಜಕಾರಣದ ಟ್ರಬಲ್ ಶೂಟರ್ಗಳಾದ ಎನ್ಸಿಪಿಯ ಶರದ್ ಪವಾರ್ ಮತ್ತು ಕಾಂಗ್ರೆಸ್ನ ಕಮಲ್ನಾಥ್ ಅಘಾಡಿ ಸರ್ಕಾರ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ತಮ್ಮದೇ ಪ್ಲಾನ್ಗಳನ್ನ ಹಾಕಿ ಬಿಜೆಪಿಗೆ ಶಾಕ್ ಕೊಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ನಾಯಕರಾದ ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮಾತುಕತೆ ನಡೆಸಿದ್ರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬೇಡ ಅಂತ ಶರದ್ ಪವಾರ್ ಹೇಳಿದ್ದಾರೆ. ಹೊಸ ಆಟ ಶುರು ಮಾಡಿದ್ಯಾ ಉದ್ಧವ್ ಠಾಕ್ರೆ ಬಣ? ಅಘಾಡಿ ಮೈತ್ರಿಯಿಂದ ಹೊರಬರಲು ಸಿದ್ಧವಾದ್ರ ಠಾಕ್ರೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಯಾಕಂದ್ರೆ ಶಾಸಕರ ಬೇಡಿಕೆ ಮೈತ್ರಿಯಿಂದ ಹೊರಬರುವುದು ಇಚ್ಛೆಯಾದ್ರೆ ಪರಿಗಣನೆಗೆ ತೆಗೆದುಕೊಳ್ತೇವೆ. ಆದ್ರೆ ಶಾಸಕರು ಮುಂಬೈಗೆ ಬಂದು ಸಿಎಂ ಜತೆ ಚರ್ಚಿಸಲಿ ಅಂತ ಮುಂಬೈನಲ್ಲಿ ಶಿವಸೇನೆ ನಾಯಕ ಸಂಜಯ್ ರಾವತ್ ಗುವಾಹಟಿಯಲ್ಲಿರುವ ಶಾಸಕರಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ರಾಜಕೀಯದಲ್ಲಿ ಬಿಕ್ಕಟ್ಟು ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಚಿವ ಮುರುಗೇಶ್ ನಿರಾಣಿ ಕಿಡಿಕಾರಿದ್ದಾರೆ. ಅದು ಆಪರೇಷನ್ ಕಮಲ ಅಲ್ಲ. ಕಾಂಗ್ರೆಸ್ನವರ ಜೊತೆ ಹೊಂದಾಣಿಕೆ ಆಗದೆ ಬೇಸತ್ತು ಶಿವಸೇನೆ ಹಾಗೂ ಎನ್ಸಿಪಿ ಬಿಟ್ಟು ಬಂದಿದ್ದಾರೆ. ಸ್ಟೇರಿಂಗ್, ಬ್ರೇಕ್, ಎಕ್ಸಲೇಟರ್ ಬೇರೆಯವರ ಬಳಿ ಇದೆ. ಹೀಗಾಗಿ ಅಪಘಾತ ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅಸಮಾಧಾನಿತರು ಬಿಜೆಪಿಗೆ ಬೆಂಬಲಿಸುವ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಬರುವ ನಿರೀಕ್ಷೆ ಇದೆ ಅಂತ ನಿರಾಣಿ ಹೇಳಿದ್ರು. ಅದರಲ್ಲಿ ನಮ್ಮ ಸರ್ಕಾರನೂ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಭ್ರಷ್ಟಾಚಾರ ಹಣದಲ್ಲಿ ಆಪರೇಷನ್ ಕಮಲಕ್ಕೆ ಮುಂದಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜಕೀಯದಲ್ಲಿ ಬಿಕ್ಕಟ್ಟು ವಿಚಾರಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಕರ್ನಾಟಕದ ಬಿಜೆಪಿಯ ಚಾಳಿ ಇಡೀ ದೇಶಕ್ಕೆ ಹಬ್ಬಿದೆ. ಇದನ್ನ ತಡೆಗಟ್ಟಲು ಪಕ್ಷಾಂತರ ಕಾಯ್ದೆ ತಿದ್ದುಪಡಿಯಾಗಬೇಕು. ಒಂದು ಪಕ್ಷದಿಂದ ಗೆದ್ದವನನ್ನ ಬೇರೆಡೆ ಹೋಗದಂತೆ ತಡೆಯಬೇಕು. ಹೋದ್ರೆ 10 ವರ್ಷ ಚುನಾವಣೆಗೆ ನಿಲ್ಲದಂತೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಮಾಡ್ತಕ್ಕಂಥ ದ್ರೋಹ. ರಾಜ್ಯದಲ್ಲಿ ಮತ್ತೆ ಶುರು ಪಠ್ಯ ಸಮರ. ಪಠ್ಯ ಪರಿಷ್ಕರಣೆ ವಿರೋಧಿಸಿದವರಿಗೆ ಶಿಕ್ಷಣ ಇಲಾಖೆಯಿಂದ ಕೌಂಟರ್ ಕೊಡ್ತಾ ಮತ್ತೆ ಪಠ್ಯ ಪರಿಷ್ಕರಣೆ ಆಗುತ್ತಾ? ಕಾಂಗ್ರೆಸ್ಗೆ ಅಶೋಕ್ ಟಾಂಗ್. ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಹಿಂದಿನ ಸರ್ಕಾರಗಳು ಕೆಲವು ಪಠ್ಯಗಳನ್ನು ತೆಗೆದುಹಾಕಿವೆ. ಇವರಿಗೆ ರಾಮ, ಈಶ್ವರ ಹೆಸರು ಕೇಳಲು ಇಷ್ಟ ಇರಲಿಲ್ಲ. ಹಿಂದೆ ಎಲ್ಲ ಅವರಿಗೆ ಬೇಕಾದಂತೆ ಪಠ್ಯ ಸೇರಿಸುತ್ತಿದ್ದರು ಅಂತ ಬೆಂಗಳೂರಿನಲ್ಲಿ ಸಚಿವ ಆರ್ ಅಶೋಕ್ ಆಕ್ರೋಶ ಹೊರಹಾಕಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ಕುವೆಂಪು ಅವರ 8 ಪದ್ಯ ಸೇರಿಸಿದ್ದೆವು. ಕುವೆಂಪು ಅವರ ಬಗ್ಗೆ ಸುಮಾರು 8 ಪದ್ಯಗಳು ಇದ್ದವು. ಹಿಡನ್ ಅಜೆಂಡಾ ಇರುವ ಕೆಲ ಸಾಹಿತಿಗಳು ಭ್ರಮೆಯಲ್ಲಿದ್ದಾರೆ. ಹಿಂದೂ ಮಲಗಿದರೆ ದೇಶ ಮಲಗೀತು ಎಂಬ ಭ್ರಮೆಯಲ್ಲಿದ್ದಾರೆ ಅಂತ ಅಶೋಕ್ ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ.
ಇನ್ನು ಸಿದ್ದರಾಮಯ್ಯ ಸರ್ಕಾರದ ವೇಳೆ ಯಾಕೆ ಧ್ವನಿ ಎತ್ತಲಿಲ್ಲ, ಅವರ ಕಾಲದಲ್ಲಿ ಪರಿಷ್ಕರಣೆ ಆದಾಗ ಏಕೆ ಪ್ರತಿಭಟಿಸಲಿಲ್ಲ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಶೋಕ್, ನಾವು ಬಂದ್ಮೇಲೆ ಕೆಂಪೇಗೌಡರ ಬಗ್ಗೆ ಪಠ್ಯದಲ್ಲಿ ಸೇರಿಸಿದ್ದೇವೆ, ಪಠ್ಯದಲ್ಲಿ ನಾವು ಕೆಂಪೇಗೌಡರ ಬಗ್ಗೆ ಹೊಸದಾಗಿ ಸೇರಿಸಿದ್ದೇವೆ ಅಂತ ಆರ್ ಅಶೋಕ್ ಸ್ಪಷ್ಟನೆ ಕೊಟ್ಟರು. ಇಷ್ಟಕ್ಕೆ ಸುಮ್ಮನಾಗದ ಸಚಿವ ಆರ್ ಅಶೋಕ್ ಕಾಂಗ್ರೆಸ್ಗೆ ಭಾರತ ಅಂದ್ರೆ ಕಷ್ಟ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಿದ್ದರಾಮಯ್ಯನವರಿಗೆ ಟಿಪ್ಪು ಅಂದ್ರೆ ಮೈ ಮೇಲೆ ಬರುತ್ತೆ. ಸಿದ್ದರಾಮಯ್ಯ ಟಿಪ್ಪು ವೈಭವೀಕರಿಸಿ ಮೈಸೂರು ರಾಜವಂಶಸ್ಥರ ಕಡೆಗಣನೆ ಮಾಡ್ತಿದ್ದಾರೆ. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಒಂದು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಕಿಡಿಕಾರಿದ್ದಾರೆ. ಆರ್ ಅಶೋಕ್ ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಗುಡುಗಿಲ್ಲ, ಡಿಕೆ ಶಿವಕುಮಾರ್ಗೂ ಟಾಂಗ್ ಕೊಟ್ಟಿದ್ದಾರೆ. ಅಂದ್ರೆ ಪಠ್ಯಪುಸ್ತಕವನ್ನು ಹರಿದು ಹಾಕಿದ್ರು. ಡಿಕೆ ಶಿವಕುಮಾರ್ ಪಠ್ಯಪುಸ್ತಕ ಹರಿದು ಹಾಕಬಾರದಿತ್ತು, ಯಾಕೆಂದರೆ ಅದರಲ್ಲಿ ಕೆಂಪೇಗೌಡರ ಉಲ್ಲೇಖ ಇತ್ತು. ಕೆಂಪೇಗೌಡರ ಉಲ್ಲೇಖ ಇದ್ದ ಪುಸ್ತಕ ಹರಿದಿದ್ದು ಎಷ್ಟು ಸರಿ ಅಂತ ಬೆಂಗಳೂರಿನಲ್ಲಿ ಕಂದಾಯ ಸಚಿವ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ರೋಹಿತ್ ಚಕ್ರತೀರ್ಥ ಪಠ್ಯ ಪರಿಷ್ಕರಣೆಗೆ ಸಾಲು ಸಾಲು ವಿರೋಧ ಹಿನ್ನೆಲೆಯಲ್ಲಿ ಮತ್ತೆ ಪಠ್ಯ ಪರಿಷ್ಕರಣೆಯಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಲಿಂಗಾಯತ ಸ್ವಾಮೀಜಿಗಳು ಸಿಎಂಗೆ ಪತ್ರ ಬರೆದಿದ್ದಾರೆ. ಸದ್ಯ ಸಿಎಂ ಜೊತೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಬಸವಣ್ಣ ಪಾಠ ವಿಚಾರಕ್ಕೆ ಸಂಬಂಧಿಸಿದಂತೆ ಸಲಹೆ ಪಡೆದು ಕೆಲವು ಪಠ್ಯವನ್ನ ಮತ್ತೆ ಪರಿಷ್ಕರಣೆ ಮಾಡಲು ಸಿಎಂ ಸಲಹೆ ಕೊಟ್ಟಿದ್ದಾರೆ. ಇತ್ತ ಸಿಎಂ ಸೂಚನೆಯಂತೆ ಶಿಕ್ಷಣ ಇಲಾಖೆ ಈಗ ಮತ್ತೆ ಕೆಲವು ಪಾಠಗಳ ಪರಿಷ್ಕರಣೆಗೆ ಮುಂದಾಗಿದೆ. ಅಲ್ಲದೆ ಪಠ್ಯಪುಸ್ತಕ ಪರಿಷ್ಕರಣೆಗೆ ಮತ್ತೆ ಯಾವುದೇ ಹೊಸ ಸಮಿತಿ ರಚಿಸಿಲ್ಲ. ತಜ್ಞ ಶಿಕ್ಷಕರು ಹಾಗೂ ಶಿಕ್ಷಣ ಅಧಿಕಾರಿಗಳ ಸಮಿತಿಯೊಂದಿಗೆ ಈ ಬಾರಿ ಶಿಕ್ಷಣ ಇಲಾಖೆಯೇ ತಪ್ಪುಗಳನ್ನು ಸರಿಪಡಿಸಲು ಮುಂದಾಗಿದೆ. 2 ವಾರಗಳ ಒಳಗೆ ತಪ್ಪು ಸರಿ ಮಾಡಿ ಸಿಎಂರಿಂದ ಅನುಮತಿ ಪಡೆದು ಪಠ್ಯ ರಿಲೀಸ್ ಮಾಡಲು ಶಿಕ್ಷಣ ಇಲಾಖೆ ತಯಾರಿ ನಡೆಸಿದೆ. ಇನ್ನು ಬೆಂಗಳೂರಲ್ಲಿ ಹೋಟೆಲ್ಗಳನ್ನ 24x7 ತೆರೆಯುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹೋಟೆಲ್ ಮಾಲೀಕರು ಹಾಗೂ ಪೊಲೀಸರ ನಡುವಿನ ಹಗ್ಗಜಗ್ಗಾಟ ಜೋರಾಗಿದೆ. ಜೂನ್ 14ರಂದು ರಮಣರೆಡ್ಡಿ ನೇತೃತ್ವದಲ್ಲಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಭೇಟಿಯಾಗಿದ್ರು. ಈ ವೇಳೆ ರಮಣರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ಹೋಟೆಲ್ ಮಾಲೀಕರ ಸಂಘವು 24x7 ಹೋಟೆಲ್ ತೆರೆಯಲು ಒಪ್ಪಿಗೆ ನೀಡುವಂತೆ ಮನವಿ ಮಾಡಿದ್ರು. ಮತ್ತೊಂದು ಕಡೆ ಕಾರ್ಮಿಕ ಇಲಾಖೆಯಿಂದ ಹೋಟೆಲ್ ತೆರೆಯಲು ಒಪ್ಪಿಗೆ ಇದೆ. ಆದರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ರೂ ಅನುಮತಿ ಸಿಕ್ಕಿಲ್ಲ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಳದ ನಡುವೆ ಹೊಸ ತಳಿ ಪತ್ತೆಯಾಗಿದೆ. ಒಮಿಕ್ರಾನ್ ಉಪತಳಿ BA3, BA4, BA5 ವೈರಸ್ ಪತ್ತೆಯಾಗಿದೆ. ಜೂನ್ 2ರಿಂದ 9ರ ನಡುವೆ ಸಂಗ್ರಹಿಸಿದ್ದ 44 ಸ್ಯಾಂಪಲ್ಗಳ ಪೈಕಿ 38 ಸ್ಯಾಂಪಲ್ಗಳಲ್ಲಿ BA5 ತಳಿ ಕಂಡುಬಂದಿದೆ. ಸದ್ಯ BA2 ತಳಿಯಿಂದ 82% ಸೋಂಕು ಹೆಚ್ಚಳವಾಗಿದ್ದು ಹೊಸದಾಗಿ ಪತ್ತೆಯಾಗಿರುವ ತಳಿಗಳ ಬಗ್ಗೆ ಆರೋಗ್ಯ ಇಲಾಖೆ ನಿಗಾ ವಹಿಸಿದೆ. ಇಷ್ಟೇ ಅಲ್ಲದೆ ಕೊರೋನಾ 4ನೇ ಅಲೆಗೆ ಕಾರಣವಾಗುತ್ತಾ ಹೊಸ ತಳಿಗಳು ಅನ್ನೋ ಟೆನ್ಷನ್ ಆರೋಗ್ಯ ಇಲಾಖೆಗೆ ಶುರುವಾಗಿದೆ. ಇಡಿ ವಿಚಾರಣೆಗೆ ಸೋನಿಯಾ ಗೈರಾಗ್ತಾರಾ? ಪಾಲಿಕೆಯ ಅಸಲಿ ಬಣ್ಣ ಬಯಲು. ಪ್ರಧಾನಿ ಮೋದಿ ಮೆಚ್ಚಿಸಲು ಹೋಗಿ ಎಡವಟ್ ಮಾಡ್ಕೊಳ್ತಾ ಬಿಬಿಎಂಪಿ. 7 ವರ್ಷದ ಬಾಲಕಿ ಡೆಂಗಿಗೆ ಬಲಿಯಾದ್ಲಾ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಖತರ್ನಾಕ್ ಮಂಕಿ ಗ್ಯಾಂಗ್ನ ಕಿಕ್ಪಿನ್ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರ ಬಳಿ ತಗಲಾಕೊಂಡಿದ್ದಾನೆ. ತಮಿಳುನಾಡು ಮೂಲದ ಈಶೈ ರಾಜ್ ಬಂಧಿತ ಆರೋಪಿ. ಈತನ ಗ್ಯಾಂಗ್ ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳನ್ನೇ ಟಾರ್ಗೆಟ್ ಮಾಡಿ ಕಾಂಪೌಂಡ್ ಜಿಗಿದು ಫ್ಲಾಟ್ಗೆ ಎಂಟ್ರಿ ಕೊಟ್ಟು ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿತ್ತು. ಅದು ಕೂಡ ಇವನ ಗ್ಯಾಂಗ್ ಹಣ ಮುಟ್ತಿರ್ಲಿಲ್ಲ, ಬದಲಿಗೆ ಚಿನ್ನಾಭರಣ ಮಾತ್ರ ಎತ್ಕೊಂಡು ಜೂಟಾಗ್ತಿದ್ರು. ಸದ್ಯ ಖದೀಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಈತನ ಗ್ಯಾಂಗ್ ನಗರದ ಒಟ್ಟು 21 ಅಪಾರ್ಟ್ಮೆಂಟ್ಗಳಲ್ಲಿ ಕೈಚಳಕ ತೋರಿಸಿದೆಯಂತೆ. ಇಲ್ಲಿ ಕಾರಿನ ವೈರ್ ಕಚ್ಚಿದ್ದಕ್ಕೆ ಕಾರ್ ಮಾಲೀಕ ಲಕ್ಷ ಪರಿಹಾರ ಕೊಡುವಂತೆ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಬಳಿ ಬೇಡಿಕೆ ಇಟ್ಟಿದ್ದಾರೆ. ಇಷ್ಟೇ ಅಲ್ಲ, ಪರಿಹಾರ ಕೊಡದಿದ್ದಕ್ಕೆ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಇದರಿಂದ ಬೇಸತ್ತ ಅಪಾರ್ಟ್ಮೆಂಟ್ ನಿವಾಸಿಗಳು ಕಾರ್ ಮಾಲೀಕ ಲಕ್ಷ್ಮೀನಾರಾಯಣ ವಿರುದ್ಧ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಬೇಡಿಕೆ ಈಡೇರಿಸುವಂತೆ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದ ಹಲವೆಡೆ ಜಿಲ್ಲಾಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಸಿಗದೆ ರೋಗಿಗಳು ತೀವ್ರ ಪರದಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಯಾದಗಿರಿ, ಹಾಸನ ಸೇರಿದಂತೆ ರಾಜ್ಯದ ಹಲವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ರೋಗಿಗಳು ಚಿಕಿತ್ಸೆಗಾಗಿ ಅಲೆಯುತ್ತಿದ್ದಾರೆ. ಹೀಗಾಗಿ ಸರ್ಕಾರ ಸೂಕ್ತ ಸೌಲಭ್ಯ ಒದಗಿಸಬೇಕು ಅಂತ ಡಯಾಲಿಸಿಸ್ ಘಟಕದ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು.
ಬಿಬಿಎಂಪಿ ಅಧಿಕಾರಿಗಳ ಕಳಪೆ ಕಾಮಗಾರಿಯ ಕರಾಳ ಮುಖ ಬಯಲಾಗಿದೆ. ಪ್ರಧಾನಿ ಮೋದಿ ಬರ್ತಾರೆ ಅಂತ 23 ಕೋಟಿ ಖರ್ಚು ಮಾಡಿ ನಿರ್ಮಿಸಿದ್ದ ರಸ್ತೆಗಳು ಕಿತ್ತು ಹೋಗಿವೆ. ಪ್ರಧಾನಿಯವರನ್ನ ಮೆಚ್ಚಿಸಲು ಪಾಲಿಕೆ ಅಧಿಕಾರಿಗಳು ರಸ್ತೆಗೆ ಟಾರ್ ಹಾಕಿದ್ರು. ಆದ್ರೀಗ ಆ ಟಾರ್ ಚಾಕ್ಲೇಟ್ ಮಾದರಿಯಲ್ಲಿ ಕಿತ್ತು ಬರ್ತಿದೆ. ಹೀಗಾಗಿ ಜನ ಪಾಲಿಕೆ ಕಾಮಗಾರಿ ಹೀಗೆ ಇರುತ್ತೆ ನೋಡಿ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಬಂದಿದ್ದ ಅಂಬೇಡ್ಕರ್ ಅರ್ಥಶಾಸ್ತ್ರ ಕಾಲೇಜಿನ ರಸ್ತೆಯಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ. ಅದು ಕೂಡ ಪ್ರಧಾನಿ ಬರುವ ಕಾರಣ ನಿರ್ಮಿಸಿದ್ದ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದ್ದು ಬಿಬಿಎಂಪಿಯ ಕಳಪೆ ಕಾಮಗಾರಿ ಬಯಲಾಗಿದೆ. ಇನ್ನು ಬಳ್ಳಾರಿ ರಸ್ತೆ ಟು ಐಐಎಸ್ಸಿಯ 2.4 ಕಿಲೋಮೀಟರ್ ಉದ್ದದ ರಸ್ತೆ, ತುಮಕೂರು ರಸ್ತೆಯ 0.9 ಕಿಲೋಮೀಟರ್ ದೂರ, ಜ್ಞಾನಭಾರತಿ 3.6 ಕಿಲೋಮೀಟರ್, ಮೈಸೂರು ರಸ್ತೆಯಲ್ಲಿ 150 ಕಿಲೋಮೀಟರ್ ಸೇರಿದಂತೆ ಕೊಮ್ಮಘಟ್ಟ ರಸ್ತೆಯ 7 ಕಿಲೋಮೀಟರ್ ದೂರ ಕಾಮಗಾರಿ ಮಾಡಲಾಗಿತ್ತು. ಎಂತಹ ವಿಪರ್ಯಾಸ ನೋಡಿ, ಕಳ್ಳನನ್ನ ಹಿಡಿದಿದ್ದೇವೆ ಬನ್ನಿ ಅಂದರೂ ಪೊಲೀಸರು ಬಂದಿಲ್ಲ. ಮಧ್ಯರಾತ್ರಿ ಗ್ರಾಮಸ್ಥರು ಕರೆ ಮಾಡಿ ವಿಷಯ ತಿಳಿಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ, ವಿಶ್ವನಾಥಪುರ ಪೊಲೀಸರು ಬೇಜವಾಬ್ದಾರಿ ತೋರಿಸಿದ್ದಾರೆ. ನಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರಲ್ಲ ಅಂತ ಒಬ್ರು, ಮತ್ತೊಬ್ರು ನೀವೇ ಕರೆ ತನ್ನಿ ಅಂತ ಡೈಲಾಗ್ ಹೊಡೆದಿದ್ದಾರೆ. ಹೀಗಾಗಿ ಪೊಲೀಸರ ಬೇಜವಾಬ್ದಾರಿಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ.